ಬಸ್ ನಿಲ್ದಾಣದ ಒಂದು ಮೂಲೆಯಲ್ಲಿ ಕುಳಿತಿದ್ದ ನಂದಿನಿಗೆ ಬದುಕು ಮುಗಿದಂತಾಗಿತ್ತು. ಕೈಯಲ್ಲಿ ಇದ್ದ ಚಿಕ್ಕ ಬ್ಯಾಗ್, ಕಣ್ಣಲ್ಲಿ ತುಂಬಿದ್ದ ಕಣ್ಣೀರು ಮತ್ತು ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು. ಮನೆ ಕಳೆದುಕೊಂಡಿದ್ದಳು. ನಂಬಿದವರು ಮೋಸ ಮಾಡಿದ್ದರು. ಮುಂದೆ ಏನು ಮಾಡಬೇಕು ಎಂಬುದೇ ಗೊತ್ತಿರಲಿಲ್ಲ. ಆದರೆ ಅದೇ ರಾತ್ರಿ ಅವಳ ಜೀವನಕ್ಕೆ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಿದ್ದ. ಆ ಅಪರಿಚಿತನ ಒಂದು ನಿರ್ಧಾರ ಅವಳ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ ಎಂದು ಆಗ ನಂದಿನಿಗೂ ಗೊತ್ತಿರಲಿಲ್ಲ. ನಂದಿನಿ ಮೈಸೂರಿನ ಹತ್ತಿರದ ಒಂದು ಚಿಕ್ಕ ಹಳ್ಳಿಯಲ್ಲಿ ಬೆಳೆದ ಹುಡುಗಿ. ತಂದೆ ಕೃಷಿಕ, ತಾಯಿ ಗೃಹಿಣಿ. ಬಡತನ ಇದ್ದರೂ ಪ್ರೀತಿ ಮತ್ತು ನೆಮ್ಮದಿ ತುಂಬಿದ್ದ ಕುಟುಂಬ. ಆದರೆ ನಂದಿನಿಗೆ 18 ವರ್ಷ ಆಗುವಷ್ಟರಲ್ಲಿ ಅವಳ ಬದುಕು ಬದಲಾಯಿತು. ತಂದೆ ಹೃದಯಾಘಾತದಿಂದ ನಿಧನರಾದರು. ಮನೆಯ ಎಲ್ಲಾ ಜವಾಬ್ದಾರಿ ತಾಯಿಯ ಮೇಲೆ ಬಿದ್ದಿತು. ನೀನು ಓದನ್ನು ಬಿಡಬೇಡ ಮಗಳೇ ಎಂದು ತಾಯಿ ಯಾವಾಗಲೂ ಹೇಳುತ್ತಿದ್ದಳು. ನಂದಿನಿಯೂ ಚೆನ್ನಾಗಿ ಓದಿ ದೊಡ್ಡ ಉದ್ಯೋಗ ಪಡೆಯಬೇಕು ಎಂದು ಕನಸು ಕಾಣುತ್ತಿದ್ದಳು. ಆದರೆ ವಿಧಿ ಬೇರೆ ಯೋಜನೆ ಮಾಡಿಕೊಂಡಿತ್ತು. ಪದವಿ ಓದುತ್ತಿದ್ದ ಸಮಯದಲ್ಲಿ ಅವಳಿಗೆ ಅರವಿಂದ್ ಎಂಬ ಯುವಕ ಪರಿಚಯವಾದ. ಮೊದಲಿಗೆ ಸ್ನೇಹ, ನಂತರ ಪ್ರೀತಿ. ಅರವಿಂದ್ ಮಾತಿನಲ್ಲಿ ತುಂಬಾ ಸಿಹಿ, ಕನಸುಗಳನ್ನು ತೋರಿಸುವುದರಲ್ಲಿ ಇನ್ನೂ ಸಿಹಿ. ನಂದಿನಿ, ನಾನು ನಿನ್ನನ್ನು ಮದುವೆಯಾಗುತ್ತೇನೆ, ನಿನ್ನ ಎಲ್ಲಾ ಕಷ್ಟಗಳನ್ನು ದೂರ ಮಾಡುತ್ತೇನೆ ಎಂದು ಅವನು ಹೇಳಿದಾಗ ನಂದಿನಿ ಸಂಪೂರ್ಣವಾಗಿ ನಂಬಿಬಿಟ್ಟಿದ್ದಳು. ತಾಯಿಯ ವಿರೋಧವನ್ನು ಲೆಕ್ಕಿಸದೆ ಅವನ ಜೊತೆ ನಗರಕ್ಕೆ ಬಂದಳು. ಆದರೆ ಕೆಲವು ತಿಂಗಳುಗಳ ನಂತರ ನಿಜವಾದ ಮುಖ ಹೊರಬಂದಿತು. ಅರವಿಂದ್ ಕೆಲಸ ಮಾಡುತ್ತಿರಲಿಲ್ಲ, ಸುಳ್ಳು ಹೇಳುತ್ತಿದ್ದ, ಹಣಕ್ಕಾಗಿ ನಂದಿನಿಯನ್ನು ಬಳಸಿಕೊಳ್ಳುತ್ತಿದ್ದ. ಒಂದು ದಿನ ಅವಳು ತನ್ನ ತಾಯಿಯ ಚಿಕಿತ್ಸೆಗೆ ಉಳಿಸಿಕೊಂಡಿದ್ದ ಹಣವನ್ನು ತೆಗೆದುಕೊಂಡು ಪರಾರಿಯಾದ. ಫೋನ್ ಸ್ವಿಚ್ ಆಫ್, ವಿಳಾಸ ಬದಲಾವಣೆ, ಯಾವ ಸುಳಿವೂ ಇಲ್ಲ. ನಂದಿನಿ ಸಂಪೂರ್ಣ ಒಂಟಿಯಾಗಿ ಬಿಟ್ಟಳು. ಅವಳು ಬಾಡಿಗೆ ಮನೆಯನ್ನು ಕಳೆದುಕೊಂಡಳು. ಕೈಯಲ್ಲಿ ಉಳಿದಿದ್ದದ್ದು ಕೆಲವೇ 100 ರೂಪಾಯಿ. ಆ ದಿನವೇ ಮಳೆಗಾಲದ ಆ ರಾತ್ರಿ ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದಳು. ಹಸಿವು, ಭಯ, ನಿರಾಶೆ ಅವಳನ್ನು ಸುತ್ತುವರಿದಿದ್ದವು. ಅಷ್ಟರಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಅವಳ ಹತ್ತಿರ ಬಂದ. ಬಿಳಿ ಶರ್ಟ್, ಸರಳ ಮುಖ, ಕಣ್ಣಲ್ಲಿ ವಿಚಿತ್ರವಾದ ಶಾಂತಿ. ಮಗಳೇ, ನೀನು ಇಲ್ಲಿ ಯಾಕೆ ಒಬ್ಬಳೇ ಕುಳಿತಿದ್ದೀಯಾ ಎಂದು ಕೇಳಿದ. ನಂದಿನಿ ಮೊದಲಿಗೆ ಹೆದರಿದಳು. ಇತ್ತೀಚೆಗೆ ಎಲ್ಲರೂ ಮೋಸಗಾರರಂತೆ ಕಾಣುತ್ತಿದ್ದರು. ನಿಮಗೆ ಅದರಿಂದ ಏನು ಎಂದು ಅವಳು ಕೋಪದಿಂದ ಉತ್ತರಿಸಿದಳು. ಆ ವ್ಯಕ್ತಿ ಸುಮ್ಮನೆ ನಕ್ಕ. ಸರಿ, ಆದರೆ ಹಸಿವಾಗಿದೆಯಲ್ಲವಾ? ಆ ಪ್ರಶ್ನೆ ಕೇಳುತ್ತಿದ್ದಂತೆ ನಂದಿನಿಯ ಕಣ್ಣು ನೀರಿನಿಂದ ತುಂಬಿತು. ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಆ ವ್ಯಕ್ತಿ ಹತ್ತಿರದ ಅಂಗಡಿಯಿಂದ ಊಟ ತಂದುಕೊಟ್ಟ. ನಂದಿನಿ ಮೊದಲಿಗೆ ತಿನ್ನಲು ನಿರಾಕರಿಸಿದಳು. ಆದರೆ ಹಸಿವು ಗೆದ್ದಿತು. ಊಟ ಮುಗಿದ ನಂತರ ಅವನು ಒಂದು ಕಾರ್ಡ್ ಕೊಟ್ಟ. ನನ್ನ ಹೆಸರು ರಾಘವೇಂದ್ರ, ನಾನು ಒಂದು ಸಣ್ಣ ಅನಾಥಾಶ್ರಮ ನಡೆಸುತ್ತೇನೆ. ನಿನಗೆ ಸಹಾಯ ಬೇಕಾದರೆ ಈ ವಿಳಾಸಕ್ಕೆ ಬಾ, ಅಷ್ಟೇ ಹೇಳಿ ಹೊರಟು ಹೋದ. ನಂದಿನಿ ಕಾರ್ಡ್ ಕೈಯಲ್ಲಿ ಹಿಡಿದು ಬಹಳ ಹೊತ್ತು ಯೋಚಿಸಿದಳು. ಅಪರಿಚಿತರನ್ನು ನಂಬಿ ಜೀವನ ಹಾಳಾಗಿತ್ತು. ಇನ್ನೊಬ್ಬ ಅಪರಿಚಿತನನ್ನು ಹೇಗೆ ನಂಬುವುದು? ಆದರೆ ಅವಳ ಬಳಿ ಬೇರೆ ದಾರಿಯೇ ಇರಲಿಲ್ಲ. ಅವಳು ಕಾರ್ಡ್ನಲ್ಲಿದ್ದ ವಿಳಾಸಕ್ಕೆ ಹೋದಳು. ಅಲ್ಲಿ ನೋಡಿದ ದೃಶ್ಯ ಅವಳಿಗೆ ಆಶ್ಚರ್ಯ ತಂದಿತು. ಚಿಕ್ಕ ಅನಾಥಾಶ್ರಮ, ಸುಮಾರು 30 ಮಕ್ಕಳು, ಎಲ್ಲರ ಮುಖದಲ್ಲೂ ನಗು. ರಾಘವೇಂದ್ರ ಅವರ ಜೊತೆ ಆಟವಾಡುತ್ತಿದ್ದರು. ಯಾವ ಶ್ರೀಮಂತ ವ್ಯಕ್ತಿಯೂ ಅಲ್ಲ, ಯಾವ ದೊಡ್ಡ ಉದ್ಯಮಿಯೂ ಅಲ್ಲ, ಆದರೆ ಎಲ್ಲರಿಗೂ ತಂದೆಯಂತೆ ಇದ್ದರು. ಬಂದೆಯಾ? ಹಲೋ ಎಂದು ಅವರು ನಗುತ್ತಾ ಕೇಳಿದರು. ನಂದಿನಿ ತಲೆ ಆಡಿಸಿದಳು. ಆ ದಿನದಿಂದ ಅವಳು ಅಲ್ಲೇ ಉಳಿಯಲು ಪ್ರಾರಂಭಿಸಿದಳು. ಮಕ್ಕಳಿಗೆ ಓದಿಸತೊಡಗಿದಳು. ಅಡಿಗೆ ಮನೆಯಲ್ಲಿ ಸಹಾಯ ಮಾಡುತ್ತಿದ್ದಳು. ಹೀಗೆ ದಿನಗಳು ಕಳೆಯತೊಡಗಿದವು. ಬಹಳ ದಿನಗಳ ನಂತರ ಅವಳ ಮುಖದಲ್ಲಿ ನಗು ಕಾಣಿಸಿಕೊಂಡಿತು. ಆದರೆ ಒಂದು ದಿನ ಅವಳು ಒಂದು ವಿಚಿತ್ರ ಸಂಗತಿ ಗಮನಿಸಿದಳು. ಅನಾಥಾಶ್ರಮಕ್ಕೆ ಆಗಾಗ ದೊಡ್ಡ ದೊಡ್ಡ ಹಣದ ಸಹಾಯ ಬರುತ್ತಿತ್ತು. ಆದರೆ ರಾಘವೇಂದ್ರ ತುಂಬಾ ಸರಳ ಜೀವನ ನಡೆಸುತ್ತಿದ್ದರು. ಯಾರು ಈ ಹಣ ಕೊಡುತ್ತಿದ್ದಾರೆ? ಯಾಕೆ ಕೊಡುತ್ತಿದ್ದಾರೆ? ಈ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಮೂಡತೊಡಗಿತು. ಒಂದು ಸಂಜೆ ಅವಳು ಧೈರ್ಯ ಮಾಡಿ ಕೇಳಿದಳು. ರಾಘವೇಂದ್ರ ಕೆಲ ಕ್ಷಣ ಮೌನವಾಗಿದ್ದರು. ನಂತರ ನಿಧಾನವಾಗಿ ಹೇಳಿದರು, ನನ್ನ ಮಗ ಇದ್ದ, ಅವನ ಹೆಸರು ಆದಿತ್ಯ. ಅವನು 10 ವರ್ಷಗಳ ಹಿಂದೆ ಅಪಘಾತದಲ್ಲಿ ಸತ್ತ. ಅವರ ಕಣ್ಣುಗಳು ತೇವಗೊಂಡವು. ಅವನು ಬದುಕಿದ್ದಾಗ ಯಾವಾಗಲೂ ಹೇಳುತ್ತಿದ್ದ, ಅಪ್ಪ, ಅನಾಥ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ. ಅವನು ಹೋದ ನಂತರ ನಾನು ಅವನ ಕನಸನ್ನು ಮುಂದುವರಿಸುತ್ತಿದ್ದೇನೆ. ಅವರ ಮಾತು ಕೇಳಿ ನಂದಿನಿಯ ಕಣ್ಣುಗಳಲ್ಲೂ ನೀರು ತುಂಬಿತು. ಆದರೆ ಕತೆ ಅಲ್ಲಿಗೆ ಮುಗಿಯಲಿಲ್ಲ. ಕೆಲವು ವಾರಗಳ ನಂತರ ಅನಾಥಾಶ್ರಮಕ್ಕೆ ಒಬ್ಬ ಮಹಿಳೆ ಬಂದಳು. ಅವಳ ಹೆಸರು ಪ್ರಿಯಾ. ಅವಳು ಒಬ್ಬ ದೊಡ್ಡ ಕಂಪನಿಯ ಮಾಲಕಿ. ಮಕ್ಕಳಿಗೆ ಸಹಾಯಧನ ನೀಡಲು ಬಂದಿದ್ದಳು. ಅವಳು ನಂದಿನಿಯನ್ನು ನೋಡುತ್ತಿದ್ದಂತೆ ಏನೋ ಯೋಚಿಸಿದಳು. ನೀನು ಇಲ್ಲಿ ಕೆಲಸ ಮಾಡುತ್ತೀಯಾ ಎಂದು ಕೇಳಿದಳು. ಹೌದು. ಕಂಪ್ಯೂಟರ್ ಗೊತ್ತಾ? ಸ್ವಲ್ಪ ಗೊತ್ತು. ಪ್ರಿಯಾ ತಕ್ಷಣ ಒಂದು ಅವಕಾಶ ಕೊಟ್ಟಳು. ತನ್ನ ಕಂಪನಿಯಲ್ಲಿ ತರಬೇತಿ ಪಡೆಯಲು ಆಹ್ವಾನಿಸಿದಳು. ನಂದಿನಿಗೆ ನಂಬಲಾಗಲಿಲ್ಲ. ಆದರೆ ರಾಘವೇಂದ್ರ ಪ್ರೋತ್ಸಾಹಿಸಿದರು. ಈ ಅವಕಾಶ ಕಳೆದುಕೊಳ್ಳಬೇಡ. ಹೀಗೆ ನಂದಿನಿಯ ಜೀವನದ ಮತ್ತೊಂದು ಅಧ್ಯಾಯ ಆರಂಭವಾಯಿತು. ಅವಳು ಹಗಲು ಕೆಲಸ ಕಲಿಯುತ್ತಿದ್ದಳು.
ಸಂಜೆ ಅನಾಥಾಶ್ರಮಕ್ಕೆ ಬಂದು ಮಕ್ಕಳಿಗೆ ಓದಿಸುತ್ತಿದ್ದಳು. ಪ್ರಾಮಾಣಿಕತೆ ಮತ್ತು ಪರಿಶ್ರಮದಿಂದ ಕೆಲವೇ ತಿಂಗಳಲ್ಲಿ ಎಲ್ಲರ ಗಮನ ಸೆಳೆದಳು. ಆದರೆ ವಿಧಿ ಮತ್ತೊಮ್ಮೆ ಪರೀಕ್ಷೆ ತೆಗೆದುಕೊಳ್ಳಲು ಸಿದ್ಧವಾಗಿತ್ತು. ಒಂದು ದಿನ ಕಂಪನಿಯ ಹಣ ದುರುಪಯೋಗವಾಗಿರುವ ಪ್ರಕರಣ ಬೆಳಕಿಗೆ ಬಂತು. ಕೆಲವರು ನಂದಿನಿಯ ಮೇಲೆ ಆರೋಪ ಮಾಡಿದರು. ಅವಳಿಗೆ ಆಘಾತವಾಯಿತು. ತಾನು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾದ ಪರಿಸ್ಥಿತಿ ಬಂದಿತು. ಎಲ್ಲರೂ ಅನುಮಾನದಿಂದ ನೋಡಲು ಪ್ರಾರಂಭಿಸಿದರು. ಹಳೆಯ ನೆನಪುಗಳು ಮತ್ತೆ ಕಾಡಿದವು. ಬಹುಶಃ ನನ್ನ ಜೀವನ ಹೀಗೆಯೇ ಇರಬೇಕೋ ಎಂದು ಅವಳು ಯೋಚಿಸಿದಳು. ಆದರೆ ಈ ಬಾರಿ ಅವಳು ಒಂಟಿಯಾಗಿರಲಿಲ್ಲ. ರಾಘವೇಂದ್ರ ಅವಳ ಜೊತೆ ನಿಂತರು. ಪ್ರಿಯಾಳು ಸತ್ಯ ಹುಡುಕಲು ಮುಂದಾದಳು. ವಾರಗಳ ತನಿಖೆಯ ನಂತರ ನಿಜವಾದ ಅಪರಾಧಿ ಸಿಕ್ಕಿಬಿದ್ದ. ಅವನೇ ಕಂಪನಿಯ ಹಿರಿಯ ವ್ಯವಸ್ಥಾಪಕ. ನಂದಿನಿಯ ಹೆಸರು ಶುದ್ಧವಾಯಿತು. ಆ ದಿನ ಪ್ರಿಯಾ ಅವಳನ್ನು ಕರೆದು ಹೇಳಿದರು, ನೀನು ಸೋಲಲಿಲ್ಲ. ಅದೇ ನಿನ್ನ ದೊಡ್ಡ ಗೆಲುವು. ಅದರ ನಂತರ ಅವಳಿಗೆ ಪದೋನ್ನತಿ ದೊರೆಯಿತು. ವರ್ಷಗಳು ಕಳೆಯತೊಡಗಿದವು. ನಂದಿನಿ ಕಂಪನಿಯ ಪ್ರಮುಖ ಅಧಿಕಾರಿಗಳಲ್ಲಿ ಒಬ್ಬಳಾದಳು. ಒಮ್ಮೆ ಬಸ್ ನಿಲ್ದಾಣದಲ್ಲಿ ಹಸಿವಿನಿಂದ ಅಳುತ್ತಿದ್ದ ಹುಡುಗಿ ಈಗ ನೂರಾರು ಜನರಿಗೆ ಉದ್ಯೋಗ ನೀಡುವ ಮಟ್ಟಕ್ಕೆ ಬೆಳೆದಿದ್ದಳು. ಆದರೆ ಅವಳು ತನ್ನ ಆರಂಭವನ್ನು ಮರೆಯಲಿಲ್ಲ. ರಾಘವೇಂದ್ರರ ಅನಾಥಾಶ್ರಮಕ್ಕೆ ಇನ್ನಷ್ಟು ಸಹಾಯ ಮಾಡಲು ಆರಂಭಿಸಿದಳು. ಹೊಸ ಕಟ್ಟಡ ನಿರ್ಮಿಸಿದಳು. ಮಕ್ಕಳ ಶಿಕ್ಷಣದ ಸಂಪೂರ್ಣ ವೆಚ್ಚವನ್ನು ಹೊತ್ತುಕೊಂಡಳು. ಒಂದು ದಿನ ಅನಾಥಾಶ್ರಮದ ವಾರ್ಷಿಕ ಕಾರ್ಯಕ್ರಮ ನಡೆಯುತ್ತಿತ್ತು. ವೇದಿಕೆಯ ಮೇಲೆ ನಂದಿನಿ ನಿಂತಿದ್ದಳು. ಅವಳ ಎದುರು ನೂರಾರು ಮಕ್ಕಳು ಕುಳಿತಿದ್ದರು. ರಾಘವೇಂದ್ರ ಮೊದಲ ಸಾಲಿನಲ್ಲಿ ಕುಳಿತಿದ್ದರು. ನಂದಿನಿ ಮೈಕ್ ಹಿಡಿದು ಮಾತನಾಡಲು ಆರಂಭಿಸಿದಳು. ನಾನು ಇಂದು ಇಲ್ಲಿ ನಿಂತಿದ್ದರೆ ಅದಕ್ಕೆ ಕಾರಣ ನನ್ನ ಪರಿಶ್ರಮ ಮಾತ್ರವಲ್ಲ. ಒಂದು ರಾತ್ರಿ ನಾನು ಬದುಕಿನ ಮೇಲಿನ ನಂಬಿಕೆಯನ್ನೇ ಕಳೆದುಕೊಂಡಿದ್ದೆ. ಆ ಸಮಯದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ನನಗೆ ಊಟ ಕೊಟ್ಟರು, ಆಶ್ರಯ ಕೊಟ್ಟರು, ಮುಖ್ಯವಾಗಿ ಬದುಕುವ ಧೈರ್ಯ ಕೊಟ್ಟರು. ಎಲ್ಲರ ಕಣ್ಣುಗಳು ರಾಘವೇಂದ್ರರ ಕಡೆ ತಿರುಗಿದವು. ನಂದಿನಿ ವೇದಿಕೆಯಿಂದ ಇಳಿದು ಅವರ ಹತ್ತಿರ ಬಂದಳು. ಅವರ ಕೈ ಹಿಡಿದು ಕಣ್ಣೀರು ಹಾಕಿದಳು. ನೀವು ನನ್ನ ಜೀವನವನ್ನು ಬದಲಾಯಿಸಿದ್ದೀರಿ. ರಾಘವೇಂದ್ರ ಮೃದುವಾಗಿ ನಕ್ಕರು. ಇಲ್ಲ ಮಗಳೇ, ನಾನು ಕೇವಲ ಬಾಗಿಲು ತೋರಿಸಿದೆ. ಒಳಗೆ ನಡೆದದ್ದು ನೀನೇ. ಆ ಕ್ಷಣದಲ್ಲಿ ಸಂಪೂರ್ಣ ಸಭಾಂಗಣ ಚಪ್ಪಾಳೆಗಳಿಂದ ಮೊಳಗಿತು. ಆದರೆ ನಂದಿನಿಯ ಮನಸ್ಸಿನಲ್ಲಿ ಒಂದು ಸತ್ಯ ಮಾತ್ರ ಪ್ರತಿಧ್ವನಿಸುತ್ತಿತ್ತು. ಕೆಲವೊಮ್ಮೆ ನಮ್ಮ ಜೀವನವನ್ನು ಬದಲಾಯಿಸುವವರು ನಮ್ಮ ಬಂಧುಗಳಾಗಿರುವುದಿಲ್ಲ, ನಮ್ಮ ಸ್ನೇಹಿತರಾಗಿರುವುದಿಲ್ಲ. ಕೆಲವೊಮ್ಮೆ ಅವರು ಸಂಪೂರ್ಣ ಅಪರಿಚಿತರಾಗಿರುತ್ತಾರೆ. ಆದರೆ ಅವರ ಒಂದು ಸಣ್ಣ ಸಹಾಯ, ಒಂದು ಸಾಂತ್ವನದ ಮಾತು, ಒಂದು ಅವಕಾಶ ಒಬ್ಬ ವ್ಯಕ್ತಿಯ ಸಂಪೂರ್ಣ ಭವಿಷ್ಯವನ್ನೇ ಬದಲಾಯಿಸಬಹುದು. ಆ ಮಳೆಗಾಲದ ರಾತ್ರಿ ಬಸ್ ನಿಲ್ದಾಣದಲ್ಲಿ ರಾಘವೇಂದ್ರರನ್ನು ಭೇಟಿಯಾಗದಿದ್ದರೆ ನಂದಿನಿಯ ಕತೆ ಹೇಗಿರುತ್ತಿತ್ತೋ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ವಿಷಯ ಮಾತ್ರ ಖಚಿತ, ಒಳ್ಳೆಯತನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಯಾಕೆಂದರೆ ನಾವು ಯಾರಿಗಾದರೂ ನೀಡುವ ಒಂದು ಸಣ್ಣ ಸಹಾಯ ಅವರ ಜೀವನದ ಕತ್ತಲಲ್ಲಿ ಬೆಳಗುವ ದೊಡ್ಡ ದೀಪವಾಗಬಹುದು ಮತ್ತು ಆ ಬೆಳಕು ಒಂದು ದಿನ ಸಾವಿರಾರು ಜನರ ಬದುಕನ್ನು ಬೆಳಗಿಸಬಹುದು. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.